ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ನವೆಂಬರ್ ತಿಂಗಳ ಇಡಿಯಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಅಪರೂಪವಾಗಿರ್ತಕ್ಕಂಥ ವಿಶಿಷ್ಟ ಮತ್ತು ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಈ ಬಾರಿ ಕನ್ನಡ ರಾಜ್ಯೋತ್ಸವವನ್ನು ಮತ್ತಷ್ಟು ವಿಜೃಂಭಣೆಯನ್ನು ಆಚರಿಸಿಕೊಳ್ಳುತ್ತಿರ್ತಕ್ಕಂಥ ಸಂಗತಿ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಆ ಹಿನ್ನೆಲೆಗೆ ಇದು 4ನೇ ಭಾಗವಾಗಿ ಇವತ್ತು ವಿಶೇಷವಾಗಿ ನಾಡು ನುಡಿಗೆ ಸಲ್ಲಿಸಿರ್ತಕ್ಕಂಥ ಸೇವೆಯನ್ನು ಪರಿಗಣಿಸಿ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಗೌರವ ಪುರಸ್ಕಾರ ಸಮಾರಂಭವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ಕನ್ನಡ ಭವನದ ಅಂಗಳ ಅಂತಂದ್ರೆ ಇದು ಪವಿತ್ರವಾಗಿರ್ತಕ್ಕಂಥ ನೆಲ. ಈ ನೆಲಕ್ಕೆ ಯಾರು ಕಾಲಿಡ್ತಾರಲ್ಲ ಅವರ ಬದುಕಿನಲ್ಲಿ ಎತ್ತರ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ಅನೇಕ ಉದಾಹರಣೆಗಳು ಈ ನಾಡಿನೊಳಗೆ ಸಿಗ್ತವೆ. ಅಂತ ಪವಿತ್ರವಾಗಿರ್ತಕ್ಕಂಥ ನೆಲದೊಳಗೆ ಅನೇಕರು ಇವತ್ತು ತಮ್ಮದೇ ಆದ ವೃತ್ತಿಯಲ್ಲಿದ್ದುಕೊಂಡೇ ಸಾಮಾಜಿಕ ಸೇವೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ಅನೇಕರನ್ನ ಇವತ್ತು ಗೌರವಿಸತಕ್ಕಂಥ ಇವತ್ತು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಎಲ್ಲ ಮಹನೀಯರನ್ನ ಕನ್ನಡ ಭವನದ ಅಂಗಳಕ್ಕೆ ಇವತ್ತು ವಿಶೇಷವಾಗಿ ಅವರಿಗೆ ಹೂಮಳೆಯನ್ನ ಸುರಿಸುವ ಮೂಲಕ ಅವರ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ಅವರಿಗೆಲ್ಲರ ಸ್ವಾಗತಿಸಬೇಕು ಅಂತ ಹೇಳಿ साइड में सर तो साइड पर साइड 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 में नमस्कार धन्यवाद. हाँ ಗರ್ಭರಾಜ್ ಜವಳಿಯವರು ರಾಜ್ಯ ಪರಿಷತ್ ಸದಸ್ಯರು ಸರ್ಕಾರಿ ನೌಕರ ಸಂಘದ ಯುವಾತ್ಮರಿಗೆ ಲೇಸನ್ನು ಬಯಸಿರುವ ಬಸವಾದಿ ಶರಣರನ್ನ ನನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಬುದ್ಧನ ತತ್ವಗಳಿಗೂ ಅಂಬೇಡ್ಕರ್ ಅವರ ತತ್ವಗಳಿಗೆ ತಲೆಬಾಗಿ ಇವತ್ತಿನ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಈಗಾಗಲೇ ಸಮಯ 45 ನಿಮಿಷ ತಡವಾಗಿ ಈ ಕಾರ್ಯಕ್ರಮ ಆರಂಭ ಆಗ್ತಿರ್ತಕ್ಕಂಥ ಈ ಹಿನ್ನೆಲೆಯೊಳಗೆ ನಿಮ್ಮೆಲ್ಲರಲ್ಲಿ ಮೊಟ್ಟಮೊದಲಿಗೆ ಕ್ಷಮೆಯನ್ನ ಕೋರ್ತಾ ಮಾನ್ಯ ಜಿಲ್ಲಾಧಿಕಾರಿಗಳು ಬಹುಶಃ ಇನ್ನೇನು 5 ನಿಮಿಷದಲ್ಲಿ ಬರ್ತಾರೆ ಅನ್ನುವ ಆಶಯ ಭಾವನೆಯೊಳಗೆ ನಾವೆಲ್ಲ ಇದ್ದೀವಿ. ಹೋದ ವರ್ಷ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಬಹಳ ವಿಶೇಷವಾಗಿ ಅಪರೂಪವಾಗಿ ಕೊಡಲ್ಪಟ್ಟಿರ್ತಕ್ಕಂಥ ಕನ್ನಡದ ಚಿನ್ನ ಪ್ರಶಸ್ತಿಯನ್ನ ಹೋದ ವರ್ಷ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟಿದ್ದೆವು. ಬಹುಶಃ ಇಡೀ ನಾಡಿನೊಳಗೆ ಕನ್ನಡ ಸಾಹಿತ್ಯ ಪರಿಷತ್ತು IAS ಮತ್ತು IPS ಆಫೀಸರ್ಗಳಿಗೆ ಕನ್ನಡದ ಚಿನ್ನ ಪ್ರಶಸ್ತಿ ಕೊಡ್ತಕ್ಕಂಥ ಏಕೈಕ ಜಿಲ್ಲೆ ಯಾವ್ದಾದ್ರೂ ಇದ್ರೆ ಅದು ನಮ್ಮ ಕಲಬುರಗಿ ಜಿಲ್ಲೆ ಬಹಳ ಅಭಿಮಾನಿತ. ಕಾರಣ ಇಷ್ಟೇ, ಬಹುಶಃ ಅವರೆಲ್ಲ IAS IPS ಆಗಿ ಉನ್ನತ ಮಟ್ಟದ ಅಧಿಕಾರಿಗಳು ಆಗಿರಬಹುದು, ಆದರೆ ಕನ್ನಡ ಕಟ್ಟುವ ಕೆಲಸವನ್ನ ವರ್ಷದ 365 ದಿವಸಗಳು ಕೂಡ ಮಾಡ್ತಾರ. ಅವರಿಗೆ ನಾವು ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸಲೇಬೇಕಾಗ್ತದೆ. ಯಾಕಂತಂದ್ರೆ ಈ ನೆಲದೊಳಗೆ ನಾವು ಹುಟ್ಟಿದ್ದೀವಿ ಅಂತಂದ್ರೆ ಈ ನೆಲದ ಋಣವನ್ನ ತೀರಿಸತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲಿದೆ. ಬಂಧುಗಳೇ, ಇವತ್ತಿನ ನೆಲದೊಳಗೆ ಹುಟ್ಟಿ ನಾವೆಲ್ಲರೂ ಕೂಡ ಒಂದಿಲ್ಲ ವೃತ್ತಿಯ ಜೊತೆಗೇನೆ ಬದುಕನ್ನ ನಡೆಸ್ತಿರ್ತಕ್ಕಂಥ ಈ ಸಂದರ್ಭದೊಳಗೆ ಈ ನೆಲದ ಋಣವನ್ನ ತೀರಿಸುವುದರ ಜೊತೆಗೇನೆ ನಾವು ಹುಟ್ಟಿರ್ತಕ್ಕಂಥ ಮನೆ, ನಾವು ಕಲಿತಿರ್ತಕ್ಕಂಥ ಶಾಲೆ, ನಮ್ಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳ ಋಣ ತೀರಿಸ್ತಕ್ಕಂಥ ಇದೆಯಲ್ಲ, ಇದು ಬಹಳ ದೊಡ್ಡ ಋಣಭಾರದ ಕೆಲಸ ಅಂತ ಹೇಳಿ ನಾನು ಭಾವಿಸಿಕೊಂಡು ವರ್ಷದ 365 ದಿವಸಗಳು ಸಹಿತ ಈ ಕಲಬುರಗಿ ಒಳಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಈ ಕಲಬುರಗಿಯ ಕನ್ನಡ ಭವನ ಅಂಗಳದೊಳಗೆ ಕನ್ನಡೋತ್ಸವವನ್ನ ನಿತ್ಯೋತ್ಸವ ಆಗುವ ನಿಟ್ಟಿನೊಳಗೆ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತಂದ್ರೆ ಇಂಥ ಕಾರ್ಯಕ್ರಮ ಇವತ್ತು ಆಗ್ಬೇಕಾಗಿರ್ತಕ್ಕಂಥದ್ದು ಇದು ಬಹಳ ಅವಶ್ಯಕತೆ ಇದೆ. ಯಾಕಂತಂದ್ರೆ ಕನ್ನಡ ಅಂತಂದ್ರೆ ಮೂಗು ಮುರಿತಕ್ಕಂಥ ಕಾಲದೊಳಗೆ ನಾವೆಲ್ಲ ಇದ್ದೀವಿ. ಕನ್ನಡ ಅಂತಂದ್ರೆ ಏನೋ ಒಂದಿಷ್ಟು ಬೇರೆ ಬೇರೆ ರೀತಿಯೊಳಗೆ ವಿಚಾರವನ್ನು ಇಟ್ಟುಕೊಂಡಿರ್ತಕ್ಕಂಥ ಅನೇಕ ಮನಸ್ಸುಗಳು ಈ ನೆಲದೊಳಗೆ ಕಾಣ್ತೀವಿ. ಬಂಧುಗಳೇ, ಒಂದು ಮಾತನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಕನ್ನಡ ಭಾಷೆಗೆ ಅದರದೇ ಆದಂತ ಬಹಳ ವಿಶೇಷವಾಗಿರ್ತಕ್ಕಂಥ ಘನತೆ ಗೌರವ ಹೊಂದಿರತಕ್ಕಂಥ ಕನ್ನಡ ಭಾಷೆಯನ್ನ ಇವತ್ತು ಇಂತಹ ಕಾರ್ಯಕ್ರಮಗಳನ್ನು ಆಗಾಗ ಹಮ್ಮಿಕೊಳ್ಳುವುದರ ಮೂಲಕ ಆ ಭಾಷೆಗೆ ಇರ್ತಕ್ಕಂಥ ಶ್ರೀಮಂತಿಕೆಯನ್ನ, ಆ ಕನ್ನಡ ಭಾಷೆಯನ್ನು ಹೊಂದಿಕೊಂಡಿರ್ತಕ್ಕಂಥ ಘನತೆಯನ್ನ ಮತ್ತಷ್ಟು ಹೆಚ್ಚಿಸತಕ್ಕಂಥ ಬಹಳ ಪ್ರಾಮಾಣಿಕವಾದ ಪ್ರಯತ್ನವನ್ನ ಈ ಕಲಬುರಗಿಗಳಿಗೆ ನಾವು ಮಾಡ್ತಾ ಇದ್ದೀವಿ. ಸಾಂದರ್ಭಿಕ ಸಂದರ್ಭಗಳನ್ನ ಬಳಸಿಕೊಂಡು
ಬೆಳೆಸಿಕೊಂಡು ನಿರಂತರವಾಗಿ ಕನ್ನಡ ಕಟ್ಟುವ ಕಾಯಕದೊಳಗೆ ನಾವೆಲ್ಲ ಪದಾಧಿಕಾರಿಗಳು ತೊಡಗಿಸಿಕೊಂಡಿದ್ದೀವಿ ಅಂತಕ್ಕಂಥ ಮಾತನಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂತಂದ್ರೆ ಈ ಕನ್ನಡ ಸಾರಸ್ವತ ಲೋಕದೊಳಗೆ ದೊಡ್ಡ ಜವಾಬ್ದಾರಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಮಗೆ ಸಿಕ್ಕಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗೋದು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ ಬಂಧುಗಳೇ. ಇವತ್ತು ಏನ್ ನಮ್ಮ ಸಮ್ಮುಖದೊಳಗೆ ಇದ್ದಾರಲ್ಲ, ಬಹುಶಃ ಅವರೆಲ್ಲರ ಆಶೀರ್ವಾದದಿಂದ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅವರ ಬಹುಶಃ ಅವರಿಗೆ ಹೆಸರು ತರ್ತಕ್ಕಂಥ ಕೆಲಸ ನಾವು ಖಂಡಿತವಾಗಿ ಕಲಬುರಗಿಗೆ ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂತಂದ್ರೆ ಇನ್ನೊಂದು ಖುಷಿ ವಿಚಾರ ಅಂತಂದ್ರೆ ರಾಜ್ಯದೊಳಗೆ ಇವತ್ತು ಸಣ್ಣ ವಯಸ್ಸಿನೊಳಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿದ್ದು ಬಹುಶಃ ಇತಿಹಾಸ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ. ಇಂಥ ಒಂದು ದೊಡ್ಡ ಜವಾಬ್ದಾರಿ ಇವತ್ತು ನೀವು ಕೊಟ್ಟಿದ್ದೀರಲ್ಲ, ಇದಕ್ಕೆ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯ ಇವತ್ತು ನಾವು ಮಾಡ್ತಾ ಇದ್ದೀವಿ ಬಂಧುಗಳೇ. ಕನ್ನಡ ಸಾಹಿತ್ಯ ಪರಿಷತ್ ಅಂತಂದ್ರೆ ಕೇವಲ ಸಾಹಿತ್ಯಿಕ ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಅಷ್ಟೇ ಅಲ್ಲ, ಕೇವಲ ಸಾಹಿತ್ಯಿಕವಾಗಿರ್ತಕ್ಕಂಥ ವಿಚಾರ ಸಂಕಿರಣ ಇರಬಹುದು, ಕಾವ್ಯಾತ್ಮಕವಾಗಿರ್ತಕ್ಕಂಥ ಒಂದು ಕವಿಗೋಷ್ಠಿ ಹಮ್ಮಿಕೊಳ್ಳದೆ ಪರಿಷತ್ತಿನ ಆದ್ಯ ಕರ್ತವ್ಯ ಅಲ್ಲ ಬಂಧುಗಳೇ. ಅದರ ಜೊತೆಗೆ ಇವತ್ತು ಕನ್ನಡಿಗರ ಬದುಕನ್ನ ಕಟ್ಟಿಕೊಳ್ಳುವ ನಿಟ್ಟಿನೊಳಗೆ ಅದಕ್ಕೆ ಒಂದಿಷ್ಟು ಪ್ರೇರಣೆ ಕೊಡ್ತಕ್ಕಂಥ ಕೆಲಸ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತೇನೆ. ಆ ಮೂಲಕ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಒಂದು ಜನಸಾಮಾನ್ಯರ ಪರಿಷತ್ ಆಗುವ ನಿಟ್ಟಿನೊಳಗೆ ನಾವು ಕಲಬುರಗಿಗಳಿಗೆ ನಾವು ಖಂಡಿತವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂತಂದ್ರೆ ಎಲ್ಲ ವರ್ಗದ ಜನರನ್ನ, ಎಲ್ಲ ವರ್ಗದ ಕಲಾವಿದರನ್ನ ಮುಖ್ಯವಾಹಿನಿಗೆ ತರ್ತಕ್ಕಂಥ, ಅವರಿಗೆ ಕನ್ನಡ ಭವನದ ಕಡೆ ಮುಖ ಮಾಡಿಸುವ ಬಹಳ ಪ್ರಾಮಾಣಿಕವಾದ ಕೆಲಸವನ್ನ ಇವತ್ತು ಕಳೆದ 3 ವರ್ಷ 8 ತಿಂಗಳುಗಳಿಂದ ನಾವು ನಿರಂತರವಾಗಿ ಕಲಬುರಗಿಗಳಿಗೆ ಮಾಡ್ತಾ ಇದ್ದೀವಿ. ಕನ್ನಡ ಭವನದೊಳಗೆ ಕೇವಲ ಸಾಹಿತ್ಯಿಕ ಚಟುವಟಿಕೆಗಳು ಅಷ್ಟೇ ಹಮ್ಮಿಕೊಳ್ತಾ ಇಲ್ಲ, ಭೌತಿಕವಾಗಿಯೂ ಕೂಡ ಈ ಭಾಗದ ಅನೇಕರ ಸಹಕಾರದಿಂದಲೇ ಈ ಕನ್ನಡ ಭವನವನ್ನ ಬಹಳ ಗಟ್ಟಿಯಾಗಿ ನಾವು ಕಟ್ತಾ ಇದ್ದೀವಿ. ಇವತ್ತು ಬಹುಶಃ ನಾವು ಹೊರಗಡೆ ನೋಡ್ತಾ ಇದ್ದೀವಿ, ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಬಯಲು ಸಾಹಿತ್ಯ ಮಂಟಪವನ್ನ ಹಿಂದಿನ ಶಾಸಕರಾಗಿರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ ರೇವರವರು ವೈಯಕ್ತಿಕವಾಗಿ ತಮ್ಮ ತಂದೆಯವರ ಹೆಸರ ಮೇಲೆ ಕಟ್ಟಿಸಿಕೊಟ್ಟಿದ್ದಾರೆ. ಹಿಂದುಗಡೆ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರೀ ವಿಜಯ ಒಂದು ಸದನ ಕೂಡ ನೋಡ್ತಾ ಇದೀವಿ. ಅದರ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ BM ಪಾಟೀಲ್ ಕಲ್ಲೂರ್ ಅವರು 3.5 ಲಕ್ಷ ಖರ್ಚು ಮಾಡಿ ಅದನ್ನ ದಾಸೋಹ ಮಾಡಿರ್ತಕ್ಕಂಥ ನೆನೆಸ್ತಾ ಇದ್ದೀವಿ. ಬಹುಶಃ ಅದರಲ್ಲಿ ಅನೇಕ ರೀತಿಯ ಇವತ್ತು ನಾವೆಲ್ಲ ಕೂತ್ಕೊಳ್ತಿರ್ತಕ್ಕಂಥ ಆಸನಗಳನ್ನ ದಾಸೋಹ ಮಾಡಿರ್ತಕ್ಕಂಥವ್ರು ನಮ್ಮ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು. ಯಾಕೆ ಇವೆಲ್ಲ ಮಾತುಗಳು ಹೇಳ್ತಾ ಇದ್ದೀವಿ ಅಂತಂದ್ರೆ ಈ ಕಲಬುರಗಿ ಒಳಗೆ ದಾಸೋಹಕ್ಕೆ ಹೆಸರಾಗಿರ್ತಕ್ಕಂಥ ನೆಲ, 12ನೇ ಶತಮಾನದ ಶರಣರು ದಾಸೋಹ ಕಾಯಕದ ಸೂತ್ರವನ್ನ ನಮ್ಮ ಬದುಕಿಗೆ ಮಾರ್ಗದರ್ಶನವಾಗಿ ಕೊಟ್ಟಿರ್ತಕ್ಕಂಥ ನೆಲ ಇದು ಆಗಿರೋದ್ರಿಂದ ಎಲ್ಲರ ಸಹಕಾರದಿಂದ ಈ ಕಲಬುರಗಿಗಳಿಗೆ ನಾವು ಕನ್ನಡ ಭವನವನ್ನ ಬಹಳ ಗಟ್ಟಿಯಾಗಿ ಕಟ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕನ್ನಡ ಸಾಹಿತ್ಯವನ್ನ ಬೆಳೆಸಿಕೊಂಡು ಹೋಗಬೇಕಾಗಿರ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲಿದೆ ಬಂಧುಗಳೇ. ಈ ಕಲ್ಯಾಣ ನೆಲ ಇದು ಪ್ರತಿಭಾವಂತರ ಗಣಿ ಅಂತ ನಾವು ಕರಿತೀವಿ. ಪ್ರತಿಭಾವಂತರಿಗೆ ನೆಲಕ್ಕೆ ಏನು ಕಡಿಮೆ ಇಲ್ಲ, ಅವರಿಗೆ ಒಂದಿಷ್ಟು ವೇದಿಕೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಆ ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ತು ಖಂಡಿತವಾಗಿ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಗೌರವ ಪುರಸ್ಕಾರ ಬಹುಶಃ ಇದು ಕಳೆದ 3 ವರ್ಷಗಳಿಂದ ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ. ಯಾಕಂತಂದ್ರೆ ಬಹುಶಃ ನಾವು ಈ ಭಾಗದೊಳಗೆ ಅನೇಕರು ತಮ್ಮದೇ ಆದ ವೃತ್ತಿಯಲ್ಲಿ ಇದ್ದುಕೊಂಡೇ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಅನೇಕ ಮಹನೀಯರು ಈ ಭಾಗದೊಳಗಿದ್ದಾರೆ. ಅವರನ್ನು ಗೌರವಿಸತಕ್ಕಂಥ ಪುರಸ್ಕಾರ ನೀಡತಕ್ಕಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಈ ನೆಲದ ಆದ್ಯ ಕರ್ತವ್ಯ ಅಂತ ಹೇಳಿ ನಾವು ಭಾವಿಸಿಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಗೌರವ ಪುರಸ್ಕಾರವನ್ನ ಕೇವಲ ಸಾಹಿತ್ಯಿಕ ಚಟುವಟಿಕೆಗಳಷ್ಟೇ ಮೀಸಲಿಡದೆ ಇವತ್ತು ಕೃಷಿ ಇರ್ಬೋದು, ಕಾಯಕ ಇರ್ಬೋದು, ಹೀಗೆ ಸಮಾಜ ಸೇವೆ, ರಾಜಕೀಯ ಹಲವಾರು ಪ್ರಕಾರದ ಸೇವೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸಿ ಇವತ್ತು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವ ಪುರಸ್ಕಾರವನ್ನ ಈ ವೇದಿಕೆಯಲ್ಲಿ ನಾವು ನೀಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಅಂತಂದ್ರೆ ಅದ್ರಲ್ಲಿ ಏನೋ ಒಂದು ವಿಶೇಷತೆ ಅಡಗಿರ್ತದೆ ಅನ್ನೋ ಮಾತು ಈ ಭಾಗದ ಬಹುತೇಕ ಜನರಿಗೆ ಗೊತ್ತಿರ್ತಕ್ಕಂಥ ಸಂಗತಿ. ಬಂಧುಗಳೇ, ಇವತ್ತು 12ನೇ ಶತಮಾನದ ಬಸವಾದಿ ಶರಣರನ್ನ ನಾವು ನೆನೆಸ್ತೀವಿ. ಇವತ್ತು ನಿಜವಾಗ್ಲೂ ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಭಾಷೆಗೆ ಪುನರ್ಜನ್ಮವನ್ನು ಕೊಟ್ಟಿರ್ತಕ್ಕಂಥವ್ರು 12ನೇ ಶತಮಾನದ ಬಸವಾದಿ ಶರಣರು ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಕೂಡ ಹೇಳಬೇಕಾಗ್ತದೆ, ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕಾಗ್ತದೆ ಬಂಧುಗಳೇ. ಯಾಕಂತಂದ್ರೆ ಶರಣರು ವಚನಗಳು ಕನ್ನಡದಲ್ಲಿ ಬರೆದಿರುವ ಕಾರಣಕ್ಕಾಗಿ ಈ ಕನ್ನಡ ಭಾಷೆಯನ್ನ ಮತ್ತಷ್ಟು ಶ್ರೀಮಂತಗೊಂಡಿದೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಬೇಕಾಗ್ತದೆ. ಇವತ್ತು ಬಹುಶಃ ನಾವೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂಗಳಕ್ಕೆ ಕಾಲಿಟ್ಟ ನಂತರ ಇಲ್ಲಿವರೆಗೆ ಆಗದಿರ್ತಕ್ಕಂಥ ಅನೇಕ ಪ್ರಥಮ ಸಮ್ಮೇಳನಗಳನ್ನು ನಾವು ಮಾಡಿದ್ದೀವಿ. ಬಹುಶಃ ಇವತ್ತು ವಿಶೇಷವಾಗಿ ತತ್ವಪದ ಸಾಹಿತ್ಯ ಸಮ್ಮೇಳನ ಇರುವುದು, ವಚನ ಸಾಹಿತ್ಯ ಇರ್ಬೋದು, ಯುವ ಸಾಹಿತ್ಯ ಇರ್ಬೋದು, ರಂಗ ಸಾಹಿತ್ಯ ಇರ್ಬೋದು, ದಲಿತ ಸಾಹಿತ್ಯ ಇರ್ಬೋದು, ಇಂಥ ಅನೇಕ ಪ್ರಕಾರದ ಸಾಹಿತ್ಯ ಸಮ್ಮೇಳನ ಮಾಡಿದ್ದೀವಿ. ಬರ್ತಕ್ಕಂಥ ದಿವಸೊಳಗೆ ಇನ್ನು 2 ಸಮ್ಮೇಳನ ಮಾಡ್ತಕ್ಕಂಥ ಕನಸನ್ನ ಹೊಂದಿದ್ದೀವಿ. ಒಂದು ಸೂಫಿ ಸಾಹಿತ್ಯ ಸಮ್ಮೇಳನ, ಅದು ಡಿಸೆಂಬರ್ 1ನೇ ವಾರದೊಳಗೆ ಹಮ್ಮಿಕೊಳ್ಳಲು ಈಗಾಗಲೇ ನಾವು ನಿರ್ಧರಿಸಿದ್ವಿ. 2ನೇ ಸಮ್ಮೇಳನ ಪೊಲೀಸ್ ಸಾಹಿತ್ಯ ಸಮ್ಮೇಳನ. ಬಹುಶಃ ನಮ್ಮ ಶರಣಪ್ಪ ಸರ್ ಅವರು ಹಿಂದೆ ಕೂಡ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಹೇಳಿದ್ದಾರೆ, ನಿಮಗೆ ಬಿಡುವಿದ್ದಾಗ ನಾವು ಬನ್ನಿ ಒಂದು ದಿವಸದ ಸಮ್ಮೇಳನವನ್ನು ಮಾಡೋಣ. ಯಾಕೆ ಪೊಲೀಸ್ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತಂದ್ರೆ ಬಹುಶಃ ಒಂದು ಮಾತನ್ನ ಬಹಳ ಹೇಳಬೇಕಾಗ್ತದೆ. ಈ ನಾಡಿನೊಳಗೆ ಪೊಲೀಸರು ಮತ್ತು ವೈದ್ಯರು ಇರದೇ ಇದ್ರೆ ಈ ಸಮಾಜ ಹೆಂಗ್ ಇರ್ತಿತ್ತು ಅಂತ ಕೂಡ ಕಲ್ಪನೆ ಕೂಡ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಬಂಧುಗಳೇ. ಅಂತ ಮಹತ್ವದ ಸ್ಥಾನವನ್ನು ಈ ಸಮಾಜದೊಳಗೆ ವಹಿಸಿಕೊಂಡಿರ್ತಕ್ಕಂಥವ್ರು ಒಬ್ಬರು ಪೊಲೀಸರು, ಇನ್ನೊಬ್ಬರು ವೈದ್ಯರು ಅಂತಕ್ಕಂಥ ಮಾತನ್ನ ಬಹಳ ಪ್ರೀತಿಯಿಂದ ಹೇಳ್ಬೇಕಾಗ್ತದೆ. ಅಂತ ಒತ್ತಡದ ಬದುಕನ್ನ ಸದಾಕಾಲ ನಡೆಸಿಕೊಂಡು ಬರ್ತಿರ್ತಕ್ಕಂಥ ಪೊಲೀಸರಿಗಾಗಿಯೂ ಕೂಡ ಪೊಲೀಸರಲ್ಲಿ ಇರ್ತಕ್ಕಂಥ ಸಾಹಿತ್ಯದ ಮನಸ್ಸಿದೆಯಲ್ಲ, ಆ ಮನಸ್ಸನ್ನ ಹೊರ ಜಗತ್ತಿಗೆ ಪರಿಸರ
ಮಾಡ್ತಕ್ಕಂಥ ಕೆಲಸ ಆ ಪೊಲೀಸ್ ಸಾಹಿತ್ಯ ಸಮ್ಮೇಳನದ ಮೂಲಕ ಆಗ್ತದೆ. ಅದು ಬಹುಶಃ ಖಂಡಿತವಾಗಿ ಬರ್ತಕ್ಕಂಥ ದಿವಸದೊಳಗೆ ನಮ್ಮ ಶರಣಪ್ಪ ಸರ್ ಅವರ ನೇತೃತ್ವದೊಳಗೆ ಒಂದು ಇಡೀ ಕನ್ನಡ ಸಾರಸ್ವತ ಲೋಕಕ್ಕೆ ಇದೊಂದು ಇತಿಹಾಸ ಸಾರುವ ನಿಟ್ಟಿನೊಳಗೆ ನಾವು ಖಂಡಿತವಾಗಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತಿನ ಸಂದರ್ಭದಲ್ಲಿ ಹೇಳಿ, ಶರಣಪ್ಪ ಸರ್ ಅವರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೇವೆ ಅಂತಂದ್ರೆ ಅವರು ಶರಣರ ನಾಡಿನಿಂದ ಬಂದಿರತಕ್ಕಂಥವ್ರು, ಈ ನೆಲದೊಳಗೆ ಹುಟ್ಟಿ ಈ ನೆಲದ ಪರಂಪರೆಯನ್ನ ನಿರಂತರವಾಗಿ ಪ್ರಚುರಪಡಿಸುತ್ತಾ ಬಂದಿರತಕ್ಕಂಥವ್ರು ಶರಣಪ್ಪ ಸರ್ ಅಂತಕ್ಕಂಥ ಮಾತಿನ ಸಂದರ್ಭದಲ್ಲಿ ಹೇಳಿ, ಮಾನ್ಯ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಬಿ ಫೌಜಿಯಾ ತರನ್ನೂರ್ ಮೇಡಮ್ ಅವರು ಬಹಳ ಖುಷಿ ಆಗ್ತಾ ಅವ್ರು ನೋಡಕ್ಕೆ. ಯಾಕಂತಂದ್ರೆ ಬಹುಶಃ ಅವರಿಗಿರುವಷ್ಟು ಒತ್ತಡ ಬಹುಶಃ ಯಾರಿಗೂ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅಂತ ಒತ್ತಡದ ಮಧ್ಯದಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಲ್ಲ, ಅವರಿಗೆ ಪ್ರೀತಿಯಿಂದ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬಯಸ್ತೀವಿ ಬಂಧುಗಳೇ. ಇನ್ನು ಕೇವಲ 2 ನಿಮಿಷ ಮಾತ್ರ ಸಮಯ ತೆಗೆದುಕೊಳ್ತೀವಿ. ಕಾರಣ ಏನಂತಂದ್ರೆ ಈಗಾಗಲೇ ಕಲಬುರಗಿಗಳಿಗೆ ವೈಯಕ್ತಿಕವಾಗಿ ನಿಮ್ಗೆಲ್ಲರಿಗೂ ಒಂದಿಲ್ಲ ಒಂದು ಮದುವೆ ಸಮಾರಂಭಗಳಿದ್ದಾವೆ. ಅಧಿಕಾರಿಗಳಿಗೆ ಅನೇಕ ಒತ್ತಡದ ಕಾರ್ಯಕ್ರಮಗಳು ಇರುವ ಕಾರಣಕ್ಕಾಗಿ ಒಂದು ಮಾತನ್ನು ಹೇಳಿ ಇಚ್ಛಪಡ್ತೇನೆ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ನಗರ ಪೊಲೀಸ್ ಆಯುಕ್ತರು ಇವರಿಬ್ಬರು ಹೆಂಗಂತಂದ್ರೆ ನಮ್ಮ 2 ಕಣ್ಣುಗಳಿದ್ದಂತ ನಾವು ಅಂತೀವಲ್ಲ, ನಮ್ಮ ಕಲಬುರಗಿ ಜಿಲ್ಲೆ 2 ಕಣ್ಣುಗಳು ಯಾರು ಅಂತ ಕೇಳಿದ್ರೆ ಅದು ನಮ್ಮ ಬಿ ಫೌಜಿಯಾ ತರನ್ನೂರ್ ಮಾತನ್ನ ಹೇಳಬೇಕಾಗ್ತದೆ ಬಂಧುಗಳೇ. ಒಂದು ಉತ್ತಮವಾಗಿರ್ತಕ್ಕಂಥ ನಮ್ಮ ಆಡಳಿತದ ವ್ಯವಹಾರವನ್ನು ನೋಡಿಕೊಳ್ಳೋದ್ರ ಜೊತೆಗೇನೆ ಕನ್ನಡ ನಾಡಿಗಾಗಿ ಕನ್ನಡಕ್ಕಾಗಿ ಕೆಲಸ ಮಾಡ್ತಾ ಇದ್ದಲ್ಲ, ಇದು ನಮಗೆ ಬಹಳ ದೊಡ್ಡ ಪ್ರೋತ್ಸಾಹ ಖುಷಿ ಕೊಡ್ತಿರ್ತಕ್ಕಂಥ ಸಂಗತಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಕನ್ನಡ ಭವನದಲ್ಲಿ ನಡೀತಕ್ಕಂಥ ಅನೇಕ ಕಾರ್ಯಕ್ರಮಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಬಹಳ ಸಮರ್ಪಣಾ ಭಾವದಿಂದ ಸಹಕಾರ ಕೊಟ್ಟಿರುವ ಕಾರಣಕ್ಕಾಗಿ ಈ ಕಲಬುರಗಿಗಳಿಗೆ ನಿರಂತರವಾಗಿ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಫೌಜಿಯಾ ತರನ್ನೂರ್ ಮೇಡಮ್ ಅವರ ಮಾತುಗಳನ್ನು ನಾವೆಲ್ಲ ಕೇಳಬೇಕಾಗಿದೆ, ಶರಣಪ್ಪ ಸರ್ ಅವರ ಮಾತುಗಳು ಕೇಳಬೇಕಾಗಿದೆ. ವಿಶೇಷವಾಗಿ ನಮ್ಮ ಡಾಕ್ಟರ್ ಅನಿತಾ ಆರ್ ಮೇಡಮ್ ಅವರು ನಮ್ಮ ಕಲಬುರಗಿಯ ಕೇಂದ್ರ ಕಾರ್ಯಕರಾದ ಮುಖ್ಯ ಅಧೀಕ್ಷಕರು, ಬಹುಶಃ ಅವರೆಲ್ಲ ಮಾತುಗಳನ್ನು ಅವರ ಅನುಭವವನ್ನ ನಾವೆಲ್ಲರೂ ಕೇಳೋಣ. ಇದೊಂದು ಸಂಭ್ರಮದ ಕಾರ್ಯಕ್ರಮ, ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಇರೋದ್ರಿಂದ ಕನ್ನಡಿಗರಾಗಿರ್ತಕ್ಕಂಥವ್ರು ನಾವುಗಳು ಇವತ್ತು ಸಂಭ್ರಮ ಪಡ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಛಲಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ. ನೀವೆಲ್ಲರೂ ಕೂಡ ಸಮಯ ದಾಸೋಹನ ಮಾಡಿದ್ದೀರಿ. ಯಾಕಂತಂದ್ರೆ ಕೇಳಿದ್ರೆ ದುಡ್ಡು ಕೊಡಬಹುದು, ಆದ್ರೆ ಸಮಯ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ಮಹತ್ವದ ಸಮಯ ದಾಸೋಹ ನಾವೆಲ್ಲ ಮಾಡಿದಿರಿ. ನಿಮಗೆ ಕೋಟಿ ಕೋಟಿ ಧನ್ಯವಾದ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನಡೀತಾ ಇರುವಂತಹ ಬಹಳ ಅರ್ಥಪೂರ್ಣ ಕಾರ್ಯಕ್ರಮ, ಅಷ್ಟೇ ಅಪರೂಪದ ಕಾರ್ಯಕ್ರಮ ಇದು ರಾಜ್ಯೋತ್ಸವ ಗೌರವ ಪುರಸ್ಕಾರ ಸಮಾರಂಭ. ಸೇರುಗಡಿ ಸಂಭ್ರಮ 2025ರ ಈ ಮಾಲಿಕೆಯಲ್ಲಿ ಮಹತ್ವದ ಕಾರ್ಯಕ್ರಮಗಳಾಗಿದೆ. ಸ್ವಲ್ಪ ಕ್ಲೋಸ್. ರಾಜ್ಯೋತ್ಸವದ ಗೌರವ ಪುರಸ್ಕಾರವನ್ನು ಇವತ್ತು ಡಾಕ್ಟರ್ SD ಕಮಿಷನರ್ ಪೊಲೀಸ್ ಕಲಬುರಗಿ ಅವರಿಗೆ ಪ್ರದಾನ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಪ್ರತಿಯೊಬ್ಬರಿಗೆ, ಗಣ್ಯರು, ಸಾರ್ವಜನಿಕರು, ಪ್ರತಿಯೊಬ್ಬರಿಗೆ, ಮಾಧ್ಯಮ ಮಿತ್ರರಿಗೆ ಪ್ರತಿಯೊಬ್ಬರಿಗೆ ನಾವು ನಮಸ್ಕಾರವನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತು ಕನ್ನಡ ರಾಜ್ಯೋತ್ಸವದ ಮತ್ತೊಮ್ಮೆ ಎಲ್ಲರಿಗೆ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀವಿ. ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಹಿಂದಿನ ವರ್ಷ ನಾನು ಬರಲ್ಲ ಅಂದ್ರೇನು ಬಹಳ ಬಹಳ ಒತ್ತಡ ಹಾಕಿ ಬರಲೇಬೇಕು ಅಂತ ಆಲ್ಮೋಸ್ಟ್ ನನ್ನ ಆಫೀಸಲ್ಲಿ ಬಂದು ಕರ್ಕೊಂಡು ಬರಬೇಕಾಗಿತ್ತು, ಅಷ್ಟು ಸ್ಥಿತಿ ಇತ್ತು. ಅವರು ಅಷ್ಟು ಒತ್ತಡ ಹಾಕಿದಾಗ ನಾನು ಬಂದೆ. ಬಟ್ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಬಹಳಷ್ಟು ಅಧಿಕಾರಿ ವರ್ಗನವರು ನಮ್ಮ ಕರ್ನಾಟಕದಿಂದ ಸೆಲೆಕ್ಷನ್ ಸಹ ಆಗ್ತಾ ಇದೆ ಇತ್ತೀಚೆಗೆ. ಮತ್ತು ಇವತ್ತು ಪುರಸ್ಕಾರ ಪ್ರದಾನ ಮಾಡ್ತಾ ಇರೋದು ಯಾರಿಗೆ, ಅವ್ರನ್ನೂ ಒಂದು ರೀತಿ ಇನ್ಸ್ಪಿರೇಷನ್ ಇದ್ದಾರೆ. ಕಲಬುರಗಿದಿಂದಲೇ ಬಂದಿರೋದು, ಒಂದು ಸಾಮಾನ್ಯ ಪರಿವಾರದಿಂದ ಬಂದು ಗ್ರಾಮದಿಂದ ಬಂದು ಅವರು ಒಬ್ಬ IPS ಆಫೀಸರ್ ಆಗಿದ್ದಾರೆ ಅಂದರೆ ನಿಜವಾಗ್ಲೂ, ಎಸ್ಪೆಷಲಿ ನಾನು ಹಳ್ಳಿಗಳಲ್ಲಿ ಓಡಾಡುವಾಗ, ಸ್ಕೂಲ್ಸ್ಗೆ ಹೋದಾಗ ನಾನು ಕೇಳುವಾಗ ಏನು ಹೇಳ್ತಾರೆ, ಏನಾಗ್ತೀರಿ ನಿಮ್ಮ ಗುರಿ ಏನಂದ್ರೆ ಪೊಲೀಸ್ ಅಂತಾನೆ ಹೇಳೋದು ಜಾಸ್ತಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ. ಹಾಗಾಗಿ ಈ ರೀತಿ ಒಂದು ಪ್ರೋತ್ಸಾಹಕವಾಗಿ ಅವ್ರಿಗೇನು ಫಾರ್ ಹಿಮ್ ಆಲ್ಸೋ ಟು ಬಿ ವೆರಿ ಮೋಟಿವೇಶನಲ್. ಬಟ್ ಅವ್ರಿಗೆ ನೋಡಿ ಬಹಳಷ್ಟು ಮಂದಿ ಅವರು ಪ್ರೋತ್ಸಾಹಿತ ಆಗಿ ಅವರು ಸಹ ಅವ್ರವ್ರ ಗುರಿ ಏನಿದೆ ಅದು ತಲುಪಕ್ಕೆ ಅವ್ರು ಮುಂದೆ ಬರ್ತಾರೆ ಮತ್ತು ಒಂದು ಪ್ರಗತಿಶೀಲ ಒಂದು ಪದ ಒಂದು ಸಿಲೆಕ್ಟ್ ಮಾಡ್ತಾರೆ ಅಂತ ನನಗೆ ಒಂದು ಹೆಮ್ಮೆ ಇದೆ. ಈ ಜಿಲ್ಲೆಯಲ್ಲಿ ಎಸ್ಪೆಷಲಿ ಸಾಕಷ್ಟು ಅಧಿಕಾರಿಗಳು ಇಲ್ಲ. ಬೇರೆ ಜಿಲ್ಲೆಗಳಲ್ಲಿ ಬರೀ DC, CO, SP ಇರ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಅಧಿಕಾರಿಗಳು ಇವೆ. ಆ್ಯಂಡ್ ನನಗೆ ಬಹಳ ಹೆಮ್ಮೆದು ವಿಷಯ, ನಾವೆಲ್ಲರೂ ಪರ್ಸನಲ್ ಆಗಿ ಬಹಳ ಒಳ್ಳೆ ಕೋಆಪರೇಷನ್ ಅಲ್ಲಿ, ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಜನರದ್ದು ಅದೇ ರೀತಿ ಸಹಕಾರ ಇದೆ, ಚುನಾಯಿತ ಪ್ರತಿನಿಧಿಗಳದ್ದು ಅಷ್ಟೇ ಸಹಕಾರ ಇದೆ.
ಮತ್ತು ಎಲ್ಲ ಪ್ರತಿಯೊಂದು ಇಂಟ್ರೆಸ್ಟ್ ಗ್ರೂಪ್ ನಮ್ಮ ಜೊತೆ ಒಂದು ಸಹಕಾರ ಇದೆ. ಇಟ್ ಇಸ್ ಅ ವೆರಿ ಮೋಟಿವೇಟಿಂಗ್ ಪ್ಲೇಸ್ ಟು ಬಿ. ಯಾಕೆ ಅಂದರೆ ಜನರು ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡಲಿನೂ ನಾವು ರೆಗ್ಯುಲರ್ ಕೆಲಸ ನಮ್ದು ಅಂತ ಅನ್ಕೊಂಡು ಬಹಳ ಖುಷಿಯಿಂದ ನಾವು ಮಾಡ್ತೀವಿ. ಬಟ್ ಅದನ್ನು ಅವರು ಐಡೆಂಟಿಫೈ ಮಾಡಿ ಪ್ರೋತ್ಸಾಹಿಸಿ ಒಂದು ಪ್ರೋತ್ಸಾಹದ ಮಾತು ಕೊಡ್ತಾರೆ ಅಲ್ಲ, ನಿಜವಾಗ್ಲೂ ಬಹಳ ಒಂದು ಖುಷಿ ತರೋದು ಒಂದು ಸಂಗತಿ. ಇವತ್ತು ಸ್ಟೇಜಲ್ಲಿ ಬಹಳಷ್ಟು ಲಿಟ್ರರಿ ಮಹನೀಯರು ಇದ್ದಾರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ. ನೀವು ಬರೆದಿರೋದು ಪುಸ್ತಕಗಳು ಇರಬಹುದು, ಕನ್ನಡ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿರೋರು ಇರಬಹುದು, ಬಹಳಷ್ಟು ಮಂದಿ ಇಲ್ಲಿ ಜನರಿಗೋಸ್ಕರ ಸೇವೆ ಮಾಡಿರೋರು ಇದ್ದಾರೆ. ಅದರಲ್ಲಿನೂ ನಾವು ಪಬ್ಲಿಕ್ ಸೇವೆಗೆ UPSC ಎಕ್ಸಾಮ್ ಬರೆದಿರೋರು ಪ್ರತಿಯೊಬ್ಬರು ಹೇಳ್ತೀವಿ, ನಾವು ಸರ್ಕಾರದಲ್ಲಿ ಸೇರ್ತಾ ಇಲ್ಲ, ನಾವು ಸೇವೆಗೆ ಸೇರ್ತಾ ಇರೋದು ಅಂತ ನಾವು ಯಾವಾಗಲೂ ಎಸ್ಪೆಷಲಿ UPSC ಎಕ್ಸಾಮ್ ಬರೆಯುವಾಗ ಇರಬಹುದು, ಇಂಟರ್ವ್ಯೂಗೆ ಹೋದಾಗ ಮಾತ್ರ ಅಲ್ಲ, ಪ್ರತಿಯೊಂದು ಪೋಸ್ಟಿಂಗ್ಗೆ ಹೋದಾಗ ನಾವು ಒಂದು ಪ್ರಾಮಾಣಿಕತೆಯಿಂದ ಖುಷಿಯಿಂದ ಕೆಲಸ ಮಾಡೋಕ್ಕೆ ಬಂದಿರೋದು ಅಂತ. ಸೊ ಐ ಥಿಂಕ್ ಡಾಕ್ಟರ್ ಶರಣಪ್ಪಾಜಿ ಅವರು ಒಂದು ಇನ್ಸ್ಪಿರೇಷನ್ ತರ ಆಗ್ತಾರೆ. ನನಗೆ ಪರ್ಸನಲಿ ಬಹಳ ಖುಷಿ ಅನಿಸ್ತಾ ಇದೆ. ವೈಯಕ್ತಿಕವಾಗಿ ಅವ್ರ ಇಡೀ ಫ್ಯಾಮಿಲಿಗೆ ನಾನು ಭೇಟಿಯಾಗಿದ್ದೀನಿ. ಅವ್ರಿಗೇನು ಐ ಆಮ್ ಶೋರ್ ದೇ ವಿಲ್ ಬಿ ವೆರಿ ಪ್ರೌಡ್ ಟುಡೇ ಟು ಸಿ. ಬಹಳಷ್ಟು ಅವರಿಗೆ ಪ್ರೋತ್ಸಾಹ ಸಿಕ್ಕಿದೆ, ಬಹಳಷ್ಟು ಅವರಿಗೆ ಪುರಸ್ಕಾರಗಳು ಸಿಕ್ಕಿರಬಹುದು. ಆದರೂ ಕನ್ನಡಿಗರಾಗಿ ನಮಗೆ ಒಂದು ಕನ್ನಡ ಚಿನ್ನ ಅಂತ ಹೇಳಿ ಒಂದು ಪ್ರಶಸ್ತಿ ಪ್ರದಾನ ಆದಾಗ ಒಂದು ವಿಶೇಷ ಪ್ರೀತಿ ಒಂದು ವಿಶೇಷ ಖುಷಿ ಅವ್ರ ಫ್ಯಾಮಿಲಿಗೆ, ಪರಿವಾರ ಅವ್ರಿಗೆ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಸರ್, ವಿತ್ ಯೋರ್ ಪರ್ಮಿಷನ್ ಐ ವಿಲ್ ಟೆಲ್ ಸಮ್ 1 or 2 ಥಿಂಗ್ಸ್ ಅಬೌಟ್ ಯುವರ್ ಫ್ಯಾಮಿಲಿ ಆಲ್ಸೋ. ಅವರು ಮಗಳು ಇದ್ದಾರೆ, ಐ ಆಮ್ ವೆರಿ ವೆರಿ ಇಂಪ್ರೆಸ್ಡ್. ಬರೀ 10 ವರ್ಷ, ಸ್ಮನಾ ಅಂತ. ಶಿ ಈಸ್ ಸೋ ಇನ್ಸ್ಪಿರೇಷನ್. ಪ್ರತಿಯೊಂದು ಸ್ಪೋರ್ಟ್ ಆಡ್ತಾರೆ, ಪ್ರತಿ ಫುಟ್ಬಾಲ್ ಇರಬಹುದು, ಕ್ರಿಕೆಟ್ ಇರಬಹುದು, ಪ್ರತಿಯೊಂದು ಆಟ ಆಡೋದು. ಯಾವಾಗಲೂ ನಾವು ಹೇಳ್ತೀವಿ ಹೆಣ್ಮಕ್ಳು ಮನೆಯಲ್ಲಿ ಕೂತ್ಕೊಳ್ಳೋದು, ಗಂಡು ಮಕ್ಕಳು ಯಾವಾಗಲೂ ಆಚೆ ಇರ್ತಾರೆ ಅಂತ. ಆ ರೀತಿ ಇಲ್ಲದೆ ಈಗ ಜಮಾನ ಫುಲ್ ಚೇಂಜ್ ಆಗ್ಬಿಟ್ಟಿದೆ, ಪೂರ್ತಿ ದುನಿಯಾನೇ ಚೇಂಜ್ ಆಗೋಗ್ಬಿಟ್ಟಿದೆ. ಹೆಣ್ಮಕ್ಳು ಕಾಲ ಅಂತ ನಾನು ಹೇಳೋದಿಲ್ಲ, ಈಗ ಅವ್ರಿಗೆ ಅವಕಾಶಗಳು ಸಿಗ್ತಾ ಇದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಟೇಕ್ ಇನ್ಸ್ಪಿರೇಷನ್ ಫ್ರಮ್ ಅವರ್ ಕಮಿಷನರ್. ನಿಮ್ದು ಮಗ ಇರ್ಬೋದು, ಮಗಳು ಇರಬಹುದು, ಅಷ್ಟೇ ಮಟ್ಟಿಗೆ ಅವ್ರಿಗೆ ಪ್ರೋತ್ಸಾಹಿಸಿ. ಅವ್ರಿಗೆ ಬರೀ ಎಜುಕೇಶನ್ ಅಂತ ಓದೋದು ಮಾತ್ರ ಹೇಳ್ತೀವಿ, ಬಟ್ ಪ್ರತಿಯೊಬ್ಬರಲ್ಲಿ ಬಹಳಷ್ಟು ಪ್ರತಿಭೆ ಇರುತ್ತೆ, ಬೇರೆ ಬೇರೆ ರೀತಿ ಟ್ಯಾಲೆಂಟ್ ಇರುತ್ತೆ. ಅವರು ಬರೆಯೋದು ಇರಬಹುದು, ಅವರು ಡಾನ್ಸ್ ಅಲ್ಲಿ ಇರಬಹುದು, ಸ್ಪೋರ್ಟ್ ಅಲ್ಲಿ ಇರಬಹುದು. ಅವ್ರಿಗೆ ಪ್ರೋತ್ಸಾಹಿಸಿ. ಯಾಕೆಂದ್ರೆ ತಂದೆ ತಾಯಿಯಿಂದ ಬರ್ತಾ ಇರೋದು ಪ್ರೋತ್ಸಾಹನ ಯಾರು ಬೇರೆಯವ್ರ ಕಡೆಯಿಂದ ಬರೋದು ಚಾನ್ಸೇ ಇಲ್ಲ, ಸಾಧ್ಯನೇ ಇಲ್ಲ. ಮತ್ತು ಶಿಕ್ಷಕರ ಕಡೆಯಿಂದ ಬರಬಹುದು ಅಷ್ಟೇ, ಪೇರೆಂಟ್ಸ್ ಅಥವಾ ಟೀಚರ್ಸ್ ಕಡೆಯಿಂದ ಬರಬಹುದು. ಆ ಒಂದು ಪ್ರೇರಣೆ ದಯವಿಟ್ಟು ಪ್ರತಿಯೊಬ್ಬರಿಗೆ ನೀವು ಇದೇ ರೀತಿ ಪ್ರೋತ್ಸಾಹನೆ ಮಾಡಿ. ಜೆಂಡರ್ ಇಸ್ ಓನ್ಲಿ ಅ ಕನ್ಸ್ಟ್ರಕ್ಟ್. ನಾವು ಏನ್ ಹೇಳ್ತೀವಿ, ನಾವೆಲ್ಲರೂ ಮನುಷ್ಯರು. ಇಟ್ ಡಸಂಟ್ ಮ್ಯಾಟರ್ ವಾಟ್ ಆರ್ ಜೆಂಡರ್ ಇಸ್. ನಾವು ಎಲ್ಲಿಂದ ಬಂದಿರೋದು, ಎಲ್ಲಿಯವರು ಅಂತ ಇಟ್ ಡಸಂಟ್ ಮ್ಯಾಟರ್. ನಾವು ಇಲ್ಲಿ ಒಂದು ಖುಷಿಯಿಂದ, ಒಂದು ಮನೋಸಾಕ್ಷಿಯಿಂದ ಒಳ್ಳೆ ಕೆಲಸ ಮಾಡ್ತೀವಿ. ನಾವು ಒಂದು ಕೊಡುಗೆ ಈ ಸಮಾಜಕ್ಕೆ ಕೊಡಕ್ಕೆ ಸಾಧ್ಯ ಅಂದ್ರೆ ಅದೇ ಒಂದು ಒಳ್ಳೆ ಜೀವನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಡಾಕ್ಟರ್ SD ಶರಣಪ್ಪ ಅವರಿಗೆ ಇವತ್ತು ಪ್ರಶಸ್ತಿ ಪ್ರದಾನ ಮಾಡ್ತಾ ಇರೋದು ಎಲ್ಲ ಕಲಬುರಗಿ ಜನರದು ಒಂದು ರೀತಿ ಹೆಮ್ಮೆ. ಒಬ್ಬ ಅಧಿಕಾರಿ ವರ್ಗವ್ರಿಗೆ ಈ ರೀತಿ ಒಂದು ಪ್ರಶಸ್ತಿ ಪ್ರದಾನ ಆಗ್ತಾ ಇರೋದು. ಯಾಕಂದ್ರೆ ದ ಹಾಲ್ ಇಸ್ ಫುಲ್. ಎಲ್ಲರೂ ನನ್ನ ಮಾತಿಗಿಂತ ಅವ್ರ ಮಾತಿಗೋಸ್ಕರ ಮತ್ತು ಅವ್ರ ಸಮ್ಮಾನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಮತ್ತು ಜಾಸ್ತಿ ಏನು ಮಾತಾಡೋದಿಲ್ಲ. ಈ ಒಂದು ಸಮಾರಂಭದಲ್ಲಿ ಕರೆದು ನನಗೆ ಇದು ಒಂದು ಅವಕಾಶ ಕೊಟ್ಟಿರೋರಿಗೆ ಪ್ರತಿಯೊಬ್ಬರಿಗೆ ಧನ್ಯವಾದವನ್ನು ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿರುವ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಸಿರಿನುಡಿ ಸಂಭ್ರಮ 2025 ಈ ವೇದಿಕೆ ಮುಖಾಂತರ ನೀಡುತ್ತಿರುವ ರಾಜ್ಯೋತ್ಸವ ಗೌರವ ಪುರಸ್ಕಾರ ಪಡಿತಾ ಇರುವ ಎಲ್ಲ ಪುರಸ್ಕೃತರೆ, ವೇದಿಕೆ ಮೇಲೆ ಆಸೀನರಾಗಿ ಈ ಒಂದು ಸಂಭ್ರಮದ ಉದ್ಘಾಟನೆಯನ್ನು ಮಾಡಿರುವ ಆತ್ಮೀಯರಾದ ಜಿಲ್ಲಾಧಿಕಾರಿಗಳಾದ ಫೌಜಿಯಾ ತರ್ನುಮ್ ಅವರೇ, ವೇದಿಕೆ ಮೇಲೆ ಆಸೀನರಾದ ಎಲ್ಲ ಮಾನ್ಯರೇ, ವೇದಿಕೆ ಮುಂಭಾಗ ಆಸೀನರಾಗಿರುವ ಎಲ್ಲ ಗೌರವಾನ್ವಿತ ಮಾನ್ಯರೇ, ಮಂದಿಗೆ ತುಂಬ ಸಂತೋಷ ಆಗುತ್ತೆ. ಸಂತೋಷ ಯಾಕೆ ಅಂತಂದರೆ, ಒಂದು ಗೂಸ್ ಬಂಪ್ಸ್ ಅಂತೀವಲ್ಲ, ಒಂಥರ ಏನೋ ಮೈ ಮೇಲೆ ಒಂಥರ ಜುಮ್ ಅನ್ಸುತ್ತಲ್ಲ, ಮೈಯಲ್ಲಿ ಜುಮ್ ಅಂತ ರೋಮಾಂಚನ. ರೀಸನ್ ಏನಂತಂದ್ರೆ
ಅಲ್ಲಿ ಜಸ್ಟ್ ಸ್ವಲ್ಪ ಡಿಬೇಟ್ ಆಗಿ ಬರ್ತಿದ್ವಿ. ಜೀವನ ಯಾವ ರೀತಿ ಹೋಗುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತೇ ಇರಲ್ಲ. ಈಗ ಫೌಜಿ ಅವ್ರು ಹೇಳಿದರು, ಅವ್ರದ್ದು ಕೂಡ ನಮ್ಮದೇ ಯಾವ ರೀತಿ ಒಂದು ಸಾಮಾನ್ಯ ಜೀವನದಲ್ಲಿ ಹುಟ್ಟಿ ಬೆಳೆದು ಇಂಥ ಒಂದು ವೇದಿಕೆಯ ಮೆಟ್ಟಿಲು ಏರುವಂತ ಮಾಡಲಿಕ್ಕೆ ನಮಗೆ ಸಾಧನ ಆಗಿದೆ ಅಂತಂದ್ರೆ ಎರಡು, ಒಂದು ಶಿಕ್ಷಣ, ಇನ್ನೊಂದು ಕನ್ನಡ. ಯಾರೇ ಇರಲಿ, ನಾವು ಕನ್ನಡ ಮಾಧ್ಯಮದಲ್ಲೇ ಓದಿದ್ದು, ಅವರು ಕೂಡ ಆರಂಭದಲ್ಲಿ ಕನ್ನಡ ಮಾಧ್ಯಮದಲ್ಲೇ ಓದಿರ್ತಾರೆ. ಆವಾಗ ನಮ್ಮಲ್ಲಿ ಈ ಮಟ್ಟಕ್ಕೆ ಬೆಳೆಯುವಂಥದ್ದು, ಏನು ದೊಡ್ಡ ಮಟ್ಟಕ್ಕೆ ಬೆಳೆದಿಲ್ಲ, ಅಟ್ಲೀಸ್ಟ್ ಈ ಮಟ್ಟಕ್ಕಾದ್ರೆ ಬೆಳೆದಿದ್ದೀವಲ್ಲ, ಅದಕ್ಕೆ ನಮ್ಮಲ್ಲಿ ಆ ಒಂದು ಪ್ರತಿಭೆ ಇದೆ ಅಂತ ನಮ್ಗೆ ಆ ಟೈಮಲ್ಲಿ ಗೊತ್ತಿರಲಿಲ್ಲ. ಒಂದು ಎಲ್ಲರಲ್ಲಿ ವಿನಂತಿ ಏನಂತಂದರೆ, ಯಾವ ರೀತಿ ಫೌಜಿಯಾಗಳು ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣವನ್ನು ನೀಡಿ, ಒಳ್ಳೆಯ ಸಂಸ್ಕೃತಿಯನ್ನು ನೀಡಿ, ಈ ನಮ್ಮ ಭಾಷೆ ಏನಿದೆ ಕನ್ನಡ ಭಾಷೆ, ಇದರಲ್ಲಿ ಅದರದ್ದೇ ಆದ ಸ್ವತ್ತುಗಳಿದೆ. ಒಂದು ಶಾಂತತೆ, ಸಮಾಧಾನತೆ, ಎಲ್ಲರನ್ನ ಪ್ರೀತಿಯಿಂದ ನೋಡುವಂಥದ್ದು, ಮತ್ತು ಒಂದು ಇದರದೇ ಆದ ವಿಶೇಷವಾದ ಒಂದು ಸಂಸ್ಕೃತಿ ಇದೆ. ಸೊ ಕನ್ನಡ ಭಾಷೆಯ ಬಗ್ಗೆ ನಾವು ಪ್ರೀತಿ ಬೆಳೆಸಿದ್ರೆ ಎಲ್ಲ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಅದರಲ್ಲಿ. ಸೊ ಮಕ್ಕಳಿಗೆ ಕನ್ನಡದ ಬಗ್ಗೆ ಒತ್ತನ್ನು ನೀಡಿ, ನಾವೆಲ್ಲ ನೋಡ್ತಾ ಇದ್ದೀವಿ, ನಮ್ಮ ಭಾಷೆಗೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಈ ಭಾಷೆ ಉಳಿಬೇಕಾದರೆ ಸುಮಾರು ಜನರು ಇದನ್ನು ಪೋಷಿಸಿ ಪ್ರೋತ್ಸಾಹಿಸಿ ಬಂದಿದ್ದಾರೆ. ಅದೇ ರೀತಿಯಲ್ಲಿ ನಾವು ಏನು ಕುಳಿತಿದ್ದೀವಿ, ಸಾಹಿತಿಗಳು ಈ ಕನ್ನಡದ ಏನೊಂದು ಸಂಪತ್ತಿದೆ, ಅವರು ಅವರದೇ ಆದ ಬರವಣಿಗೆಗಳ ಮುಖಾಂತರ ಅದನ್ನು ಬಿತ್ತರಿಸ್ತಾ ಇದ್ದಾರೆ. ಮುಂದೆ ಕುಳಿತವರು ನಾವೆಲ್ಲ ಏನು ಸಾಮಾನ್ಯರಿದ್ದೀವಿ, ಇದನ್ನು ಮಾತನಾಡುವುದರ ಮುಖಾಂತರ, ಕಲಿಯೋದ್ರ ಮುಖಾಂತರ ಅದನ್ನು ನಾವು ಉಳಿಸಿ ಪೋಷಿಸ್ತಾ ಇದ್ದೀವಿ. ಈ ರಾಜ್ಯೋತ್ಸವ ಮತ್ತು ಕನ್ನಡ ಭಾಷೆ ಅಮರವಾಗಿ ಉಳಿಯುತ್ತೆ ಅನ್ನೋದರಲ್ಲಿ ಯಾವುದೇ ಒಂದು ಸಂಕೋಚ ಇಲ್ಲ ಹೇಳಲಿಕ್ಕೆ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಕಳೆದ ವರ್ಷ ಸೂಕ್ತವಾಗಿ ಜಿಲ್ಲಾಧಿಕಾರಿಗಳಾದ ಫೌಜಿ ಅವರವರಿಗೆ ಕನ್ನಡದ ಚಿನ್ನವನ್ನು ನೀಡಿದ್ದಾರೆ. ಇದು ಕನ್ನಡದ ಚಿನ್ನ ಏನು ನೀಡಿದ್ದಾರೆ, ಯಾವ ರೀತಿ ಅವರು ಆಯ್ಕೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಅದಕ್ಕೆ ನಾನು ಪ್ರಥಮವಾಗಿ ಪ್ರಶಸ್ತಿ ನೀಡುವ ಮುಖಾಂತರ ನನಗೆ ಜವಾಬ್ದಾರಿಯನ್ನು ಕೂಡ ಹೆಚ್ಚಿಸಿದ್ದಾರೆ. ಅದರ ಜೊತೆಗೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೆ ಅಂತಂದ್ರೆ, ತುಂಬಾ ಸಾಮಾನ್ಯದ ಒಂದು ಕುಟುಂಬದಲ್ಲಿ ಬೆಳೆದಿದ್ದು ನಾನು. ಯಾವುದೇ ರೀತಿ ಕನಸನ್ನಿರಲಿಲ್ಲ, ಜೀವನದಲ್ಲಿ ಯಾವ ರೀತಿ ಕನಸಿರಲಿಲ್ಲ. ನಡೆದು ಬಂದ ದಾರಿಯಲ್ಲಿ ಏನೇನು ಸಿಗುತ್ತೆ ಅದರಲ್ಲಿ ಏನ್ ಹೇಳ್ತಾರಲ್ಲ, ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲೇ ಇದ್ರು ನೀವು ಅಲ್ಲೇನು ಶಿಕ್ಷಣ ಇದೆಯಾ ಜಾಸ್ತಿ ಪಡಿ, ಆಟ ಆಡ್ಲಿಕ್ಕೆ ಇದೆಯಾ ಜಾಸ್ತಿ ಪಡಿ. ಈಗ ಹೇಳ್ತಾರೆ ನನ್ನ ಮಗಳ ಬಗ್ಗೆ ಹೇಳಿದ್ರು ಮೇಡಮ್ ಅವರು, ಯಾವುದೇ ಒಂದು ಮಗ ಅಥವಾ ಮಗಳಂತ ಭೇದ ಭಾವ ಇರಲಾರ್ದೆ ಬೆಳೆಸ್ತಾ ಇರುವಂಥದ್ದು. ಯಾವುದೇ ರೀತಿ ಶಿಕ್ಷಣದ ಬಗ್ಗೆ ನಾವು ಹೇಳ್ತೀವಿ, ಪೇರೆಂಟ್ಸ್ಗೆ ಹೇಳ್ತೀವಿ, ನಾವು ಸ್ಕೂಲಿಗೆ ಹೋದಾಗ ಹೇಳ್ತೀವಿ, ಡೋಂಟ್ ಪುಟ್ ಪ್ರೆಷರ್. ಈ ಮಾರ್ಕ್ಸ್ ಬಗ್ಗೆ ಹೆಚ್ಚಿನ ಒಂದು ಒತ್ತಡವನ್ನು ಮಕ್ಕಳ ಮೇಲೆ ಹಾಕ್ಬಿಡ್ತೀವಿ. ಅದು ನಾವು ಮಾಡಲ್ಲ, ಬಟ್ ಬೇರೆಯವ್ರಿಗೆ ಹೇಳ್ತೀವಿ. ಅದು ಆ ರೀತಿ ಮಾಡಲ್ಲ ನಾವು. ಇಲ್ಲಿವರೆಗೆ ಮಾರ್ಕ್ಸ್ ಬಗ್ಗೆ ಒಂದ್ಸಲ ಒತ್ತಡ ಹಾಕಿಲ್ಲ. ಯಾವಾಗಲೂ ಏನು ನಮ್ಮ ಜೀವನ ಇದೆ, ಏನು ಓದೋದಿರ್ಬೋದು, ಅದು ಸಂತೋಷದಿಂದ ಮಾಡಬೇಕು. ಮಕ್ಕಳಿಗೆ ಏನು ವಿದ್ಯಾಭ್ಯಾಸ ಮಾಡೋದಿದೆ ಸಂತೋಷದಿಂದ ಮಾಡಬೇಕು, ಬಟ್ ಜವಾಬ್ದಾರಿಯುತನೂ ಇರಬೇಕು. ಇಟ್ ಶುಡ್ ಬಿ ಲರ್ನಿಂಗ್ ವಿತ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಹ್ಯಾಪಿನೆಸ್. ಹಾಗಾಗಿ ಎಲ್ಲರಲ್ಲಿ ವಿನಂತಿ ಏನಂತಂದ್ರೆ, ಈ ಮಕ್ಕಳು ಯಾವಾಗ ಮನೆಗೆ ಬರ್ತಾರೆ ಅವ್ರ ಜೊತೆ ಸಮಯವನ್ನು ಕಳೀರಿ. ಸಮಯ ಯಾವ ರೀತಿ ಇರಬೇಕಂದ್ರೆ, ತಂದೆ ತಾಯಿ ಜೊತೆ ಮಗು ಸ್ಕೂಲಿಂದ ಬಂದಾಗ ಸಂತೋಷದಿಂದ ಮನೆಗೆ ಬರಬೇಕು. ಈಗ ಹೋಗಿದಾಗ ಬರೀ ಹೋಮ್ವರ್ಕ್ ಬಗ್ಗೆ ಕೇಳ್ತಾರೆ, ಎಷ್ಟು ಮಾರ್ಕ್ಸ್ ತೆಗೆದೆ, ಇಷ್ಟು ಮಾರ್ಕ್ಸ್ ಯಾಕೆ ಕಡಿಮೆ ತೆಗೆದೆ, ಈ ರೀತಿಯ ಒತ್ತಡದ ಒಂದು ವಾತಾವರಣ ಹಾಕೋದು ಬೇಡ. ಮತ್ತು ಮತ್ತೊಂದು ಸಲ ಸುಮಾರು ಜನ ವೇದಿಕೆ ಮೇಲೆ ಗೌರವಾನ್ವಿತರ ಮಾತಾಡೋರಿದ್ದಾರೆ. ಈ ಒಂದು ತುಂಬ ಹೆಮ್ಮೆ ಪಡುವಂತಹ ಕನ್ನಡದ ಚಿನ್ನ ಪ್ರಶಸ್ತಿ ನೀಡಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ವಿಜಯ್ ಕುಮಾರ್ ಮತ್ತು ಅವರ ತಂಡದ ನೇತೃತ್ವದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವಿನೂತನವಾದ ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಯುವ ಸಾಹಿತ್ಯ ಸಮ್ಮೇಳನ ಇರ್ಬೋದು, ಮಕ್ಕಳ ಸಮ್ಮೇಳನ ಇರ್ಬೋದು, ವಚನ ಉತ್ಸವ, ಬಸವ ಉತ್ಸವ, ಭೀಮ ಸಂಗಮ, ಈಗ ತಾನೇ ಹೇಳಿದ್ದಾರೆ ಪೊಲೀಸ್ ಕನ್ನಡ ಸಾಹಿತ್ಯ ಒಂದು ಸಮ್ಮೇಳನ ಕೂಡ ಬಗ್ಗೆ ಮಾತಾಡಿದ್ದಾರೆ. ಆದಷ್ಟು ಬೇಗ ಅದನ್ನು ಮಾಡೋಣ ಅಂತ ಅವರಿಗೆ ಹೇಳುತ್ತಾ, ಮತ್ತೊಂದು ಎಲ್ಲರಿಗೂ
ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಮತ್ತು ಈ ವೇದಿಕೆಯ ಮುಖಾಂತರ ಏನು ನನ್ನ ಜೊತೆ ಬೇರೆಯವರೆಲ್ಲ ಅನಿತಾ ಇರಬಹುದು ಎಲ್ಲರಿಗೇನು ಒಂದು ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ನೀವು ನಾವೆಲ್ಲ ಸೇರಿಸಿ ಕನ್ನಡವನ್ನು ಉಳಿಸೋಣ ಬೆಳೆಸೋಣ ಇದರ ಒಂದು ಸ್ವತ್ತನ್ನು ಪಸರಿಸೋಣ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿ ಇವತ್ತಿನ ದಿನಮಾನಕ್ಕೆ ಹೋಲಿಸಿ ಈ ಮಾತನ್ನ ಹೇಳ್ತಾ ಇದ್ದೀವಿ. ಯಾಕಂತಂದ್ರೆ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವೇ ಜಾಸ್ತಿ ಇರ್ತಕ್ಕಂಥ ಈ ಸಂದರ್ಭಗಳಿಗೆ ಬಹುಶಃ ಶರತ್ಪಸರಂತ ಅನೇಕ ಅಧಿಕಾರಿಗಳು ಉನ್ನತ ಮಟ್ಟಕ್ಕೆ ಹೋಗಿ ಪುರಸ್ಕಾರವನ್ನ ನೀಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೇವೆ. ಯಾಕಂತಂದ್ರೆ ಅನೇಕ ಒತ್ತಡಗಳಿದ್ದಾವೆ ಶರತ್ಪಸರವರಿಗೂ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ಅಂತ ಒತ್ತಡದ ಮಧ್ಯದಲ್ಲೂ ಕೂಡ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಅನಂತ ಧನ್ಯವಾದ ಹೇಳಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಅವರಿಗೆ ಪ್ರೋತ್ಸಾಹ ಹೇಳಿ